ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಗೌರವ್ ಅಂತ. ಕಾರವಾರ ಡಿಸ್ಟ್ರಿಕ್ಟ್ ಯಲ್ಲಾಪುರ ತಾಲೂಕಿನ ಉಮ್ಮಚ್ಗಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಕೈತಾರವನ್ನ ಭೇಟಿಗೆ ಬಂದಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಒಂದು ಮಾತುಗಳನ್ನ ಹಂಚ್ಕೋದಾರಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಕೈತಾನ್ ಬಸ್ತಿಂಡಿಸೋದ ಉಮ್ಮಚ್ಗಿ ಗ್ರಾಮ ಪಂಚಾಯತ್ ಹುಲ್ಲಾರ್ ಮನೆ ವಾರ್ಡಿಂದ ನಾವು ಮಾತಾಡ್ತಾ ಇದ್ದೀವಿ. ಸರ್, ಇವಾಗ ನೀವು ಯಾವ ಪಕ್ಷದಿಂದ ಗುರುಸ್ಕೊಂಡಿದ್ದೀರಾ? ನಾವು ಕಾಂಗ್ರೆಸ್ ಪಕ್ಷದಿಂದ ಗುರುಸ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ಗುರುಸ್ಕೊಂಡಿದ್ದೀರಾ? ಸರ್, ಇದು ಫಸ್ಟ್ ಟೈಮ್ ನೀವು ಎಲೆಕ್ಷನ್ ಕಾಂಪೀಟ್ ಮಾಡಿರೋದು? ಥರ್ಡ್ ಟೈಮ್ ಎಲೆಕ್ಷನ್ ಕಾಂಪೀಟ್ ಮಾಡ್ತಾ ಇದ್ದೀವಿ. ಥರ್ಡ್ ಟೈಮ್ ಅಂದ್ರೆ ಫಸ್ಟ್ ಯಾವ ತಾರಳಿ ವಾರ್ಡ್ ಆಗಿದ್ದೆ, ಅಲ್ಲಿ 2 ಟೈಮ್ ಕಾಂಪೀಟ್ ಮಾಡಿದೆ. ಅದ್ರ ನಂತರ ಹುಲ್ಲಾರ್ ಮನೆ ವಾರ್ಡಿಗೆ ಬಂದೆ. ಅಂದ್ರೆ 3 ಟೈಮು ಗೆದ್ದು ಬಂದಿದ್ದೀರಾ? 2002ರಿಂದ ಈಗ 2015ರವರೆಗೂ 2015ರವರೆಗೂ ಇದು ಸದಸ್ಯರಾಗಿ ಬಂದಿದ್ದಾರೆ. ಸರ್, ಇವಾಗ ಈ ಬಾರಿ ಗೆದ್ದಂತ ನಿಮ್ ಟೋಟಲ್ ಓಟ್ಸ್ ಏನಿತ್ತು ಸರ್? ನಮ್ಗೆ 105 ಓಟ್ ಲೀಡು. ಟೋಟಲ್ ಓಟು ಸರ್? ಟೋಟಲ್ 300 ಚಿಲ್ಲರೆ ಓಟ್ ಇದೆ. 300 ಚಿಲ್ಲರೆ ಇತ್ತು. ಸೊ ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆ ರಾಜಕೀಯ ಜೀವನ? ನಮ್ಗೆ ಒಂಥರ ರಾಜಕೀಯ ಜೀವನ ಫಸ್ಟ್ ಭಯಂಕರ ಕಷ್ಟ ಇದ್ದಿತ್ತು. ಈಗ ಸ್ವಲ್ಪ ಅದಕ್ಕೆ ಹೊಂದ್ಕೊಂಡಿದ್ದೆ. ಸರ್, ಇವಾಗ ನಿಮ್ಗೆ ಎಷ್ಟು ವರ್ಷದಿಂದ ಈ ರಾಜಕೀಯ ಅನುಭವ ಇದೆ? ನಮ್ಗೆ ಸುಮಾರಿಗೆ 13.5 ವರ್ಷದಿಂದ ಈ ಫೀಲ್ಡ್ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿದ ಅನುಭವ ಇದೆ. ಸೊ ಇವಾಗ 13.5 ವರ್ಷ ಕೆಲಸ ಮಾಡಿದಿರಾ ಈ ಕಾಂಗ್ರೆಸ್ದಲ್ಲಿ. ಸೊ ಹಿಂದಿನ ರಾಜಕೀಯಕ್ಕೂ ಇವಾಗಿನ ರಾಜಕೀಯಕ್ಕೂ ಏನಾದ್ರು ಬದಲಾವಣೆ ಕಾಣ್ತಾ ಇದೆಯಾ? ಹಿಂದಿನ ರಾಜಕೀಯಕ್ಕೆ ಏನು ರಾಜಕೀಯ ಮಾಡ್ಬೇಕಂದ್ರೆ ದುಡ್ಡು ಬೇಡ ಆಗೈತಿ. ಇಲೆಕ್ಷನ್ ಈಗಾದ್ರೂ ದುಡ್ಡಿನೆಲ್ಲ ಎಲ್ಲ ಇವಾಗ. ಅವಾಗ ದುಡ್ಡು ಇರಲಿಲ್ಲ. ಮತ್ತೆ ಈಗಿನ ರಾಜಕಾರಣಕ್ಕೆ ನಿಯತ್ತಿಂದ ಹೋದ್ರೆ ನಾನೇ ಸಾಕ್ಷಿ. ಇಲ್ಲ ನಿಯತ್ತಿಂದ ನಾವು ದುಡಿದ್ರೆ ನಾನೇ ಸಾಕ್ಷಿ. 3 ಟೈಮ್ ಗೆದ್ದು ಬಂದಿದ್ದಲ್ಲ, ಅದೇ ತರ ನಾವು ನಿಯತ್ತಾಗಿ ದುಡಿದ್ರೆ ನಮ್ಗೆ ಜನ ಓಟ್ ಹಾಕ್ತಾರೆ. ನಾವು ಜನರಿಗೆ ನಾವು ಸ್ಪಂದನೆ ಮಾಡಿದ್ರೆ ಜನ ನಮ್ಗೆ ಮುಂದಿನ ಪೀಳಿಗೆಗೂ ನಮ್ಗೆ ಆರಿಸ್ತಾರೆ. ಸೊ ಒಂದು ಈ ಜನಸೇವೆ ಅಂದ್ರೆ ನಾವು ದುಡ್ಡಿಗಾಗಿ ಬರಬಾರ್ದು. ಜನಸೇವೆಗಾಗಿ ಜನರಿಗೆ ನಾವು ಸೇವೆ ಮಾಡ್ಲಿಕ್ಕೆ ಬರ್ಬೇಕು. ನಮ್ಗ್ ಕಷ್ಟ ಇರ್ಬೋದು, ಕಷ್ಟ ಆದ್ರೆ ಜನರಿಗೆ ಗೊತ್ತಿರೋದಿಲ್ಲ. ನಮ್ದು ಏನೇ ವೈಯಕ್ತಿಕ ಕೆಲಸ ಇದ್ರು ಬದಿಗಿಟ್ಟು ಜನರಿಗೆ ಕೆಲಸ ಮೊದಲೇ ಮಾಡ್ಕೊಡ್ಬೇಕು. ಸರ್, ಇವಾಗ ನಿಮ್ದು ವೈಯಕ್ತಿಕ ಕೆಲಸ ಏನು ಸರ್? ನಮ್ದು ವೈಯಕ್ತಿಕ ನಾವು ಕೃಷಿ ಮಾಡ್ತೇವೆ. ಕಡೆಗೆ ನಮ್ದು ಒಂದು ಫಾರ್ಮ್ ಉಂಟು, ಕೋಳಿ ಫಾರ್ಮ್ ಉಂಟು. ಅದನ್ನ ನಡೆಸಿ ನಮ್ದು ಜೀವನ ಮಾಡ್ತೇವೆ. ಸರ್, ಇವಾಗ ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಏನಂತ ಅನ್ಕೊಂಡು ಬಂದ್ರಿ? ನಾವು ರಾಜಕೀಯಕ್ಕೆ ಬಂದಿದ್ದು ಒಂದು ಆಕಸ್ಮಿಕ. ನಾವು ರಾಜಕೀಯಕ್ಕೆ ಬರ್ಬೇಕು ಹೇಳೋ ಒಂದು ಆಸೆ ಇರ್ಲಿಲ್ಲ. ನಮ್ದು ಈ ಕೆಟಗೆರೆ ಬಂದ ಟೈಮಾಗ ನಮ್ಗೆ ಒಂದು ಹೇಳ್ರು ಕರ್ಕೊ ಬಂದು ನೀರು ರಾಜಕೀಯ ಫೀಲ್ಡಿಗೆ ಬಿಟ್ರು. ಅದ್ರ ನಂತರ ನಾವು ಹಿಂತಿರುಗಿ ನೋಡ್ಲೇ ಇಲ್ಲ. ರಾಜಕೀಯ ಜೀವನಕ್ಕೆ ಬೆಳೆದು ಈ ಮಟ್ಟಕ್ಕೆ ಬಂದಿದ್ದಾರೆ. ಸರ್, ಇವಾಗ ಈ ರಾಜಕೀಯ ಬಿಟ್ಟು ನೀವು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದೀರಾ ಸರ್? ನಮ್ದೆಲ್ಲ ಯುವಕ ಮಂಡಳಿ ಸಂಘ, ಎಲ್ಲ ಶಾಲೆ ಸಮಿತಿ ಸಂಘ ಇದ್ರೊಳಗೆಲ್ಲ ನಾವು ಗುರುತಿಸ್ಕೊಂಡಿದ್ದೇವೆ. ಯಾವ್ಯಾವ ಸಂಘ ಇರ್ಬೋದು ಸರ್? ನಮ್ದು ಸಂಘ ಅಂದ್ರೆ ಈ ಯುವಕ ಮಂಡಳಿ ಸಂಘ, ಕಡೆಗೆ ಬಾಲ ವಿಕಾಸ ಸಮಿತಿ ಸಂಘ, ನಮ್ದು ಕ್ರಿಶ್ಚಿಯಾನಿಟಿ ಸಂಘ, ಇದ್ರೊಳಗೆಲ್ಲ ಇದ್ದೇವೆ ನಾವು. ಏನೇನಾಗಿದ್ದಾರೆ ಅದರಲ್ಲಿ? ಅದ್ರಾಗ ನಮ್ಮ ಕ್ರಿಶ್ಚಿಯಾನಿಟಿ ಸಂಘಕ್ಕೆ ಸದಸ್ಯ ಇದ್ದೆ, ಬಾಲ ವಿಕಾಸ ಸಮಿತಿಯಲ್ಲಿ ಅಧ್ಯಕ್ಷ ಇದ್ದೆ, ಕಡೆ SDMC ಶಾಲೆದ SDMC ಅಧ್ಯಕ್ಷ ಇದ್ದೆ, ಕಡೆ ಅರಣ್ಯ ಹಕ್ಕು ಸಮಿತಿ ಹೊಸದಾಗಿ ಬಂದಿದ್ದ ಅರಣ್ಯ ಹಕ್ಕು ಸಮಿತಿಗೂ ಅಧ್ಯಕ್ಷ ಇದ್ದೆ. ಅದರಲ್ಲಿ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸಂಘ ಸಂಸ್ಥೆಯಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದೇವೆ. ಸರ್, ಇವಾಗ ನೀವು ಗೆದ್ದು ಬಂದ್ಮೇಲೆ ಈ ಅವಧಿಯಲ್ಲಿ, ಈ 3 ವರ್ಷ ಅವಧಿಯಲ್ಲಿ ನಿಮ್ಮ ಊರಿನ ಜನತೆಗೆ ಯಾವ ರೀತಿ ಒಂದು ಜನಸೇವೆನ ಮಾಡಿದ್ದೀರಾ? ನಾವು ನಮ್ದು ಪಕ್ಕ ಈ SC/ST ಕಾಲೋನಿಗೆ ಪಕ್ಕ ಗಟಾರ ಮಾಡಿಕೊಟ್ಟಿದ್ದೇವೆ. ಮತ್ತೆ ಶಾಲೆಗಳಿಗೆಲ್ಲ ವರಂಡ ಬೇಕಾಗ್ತಾವಲ್ಲ ಮಕ್ಕಳಿಗೆಲ್ಲ ಆಡ್ಲಿಕ್ಕೆ, ವರಂಡ ಕಟ್ಕೊಟ್ಟಿದ್ದೇವೆ. ಕಡೆ ಕೆರೆಗಳು ಮಾಡಿದ್ದೇವೆ, ಒಂದು 4-5 ಕೆರೆ ಮಾಡಿದ್ದೇವೆ. ಕಡೆಗೆ ಬಾವಿಗಳು ಮಾಡಿದ್ದೇವೆ, ಪಂಚಾಯತಿಂದನೇ ಬಾವಿಗಳು ಮಾಡಿದ್ದೇವೆ, 6 ಬಾವಿ ಮಾಡಿದ್ದೇವೆ. ಮತ್ತೆ ರೋಡ್ಸ್ ಎಲ್ಲ ಮಾಡಿದ್ದೇವೆ. ಮತ್ತೆ ನಮ್ದು ವಿಶೇಷ ಒಂದು ಸ್ಕೀಮ್ ಅದೇ. ಈಗ ನಾವು ವಿಧವಾ ವೇತನದವರಿಗೆ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಹೇಳಲ್ಲ, ನಮ್ಮ ತಾಲೂಕು ವ್ಯಾಪ್ತಿಗೆ ಯಾರೇ ಆದ್ರೂ ವಿಧವಾ ವೇತನದವ್ರು ಇದ್ರೆ ನಮ್ಮ ಕಡೆ ಬಂದ್ರೆ ಪ್ರತಿ ತಿಂಗಳು 25ಕ್ಕೆ ಅವ್ರಿಗೆ ಕರ್ಕೊಂಡೋಗಿ ವಿಧವಾ ವೇತನ ಪೆನ್ಷನ್ ಅನ್ನು ನಾವು ಮಾಡ್ಕೊಡ್ತೇವೆ. ಅಂಗವಿಕಲ ವಿಧವಾ ವೇತನ, ಈ ಬಸ್ ಪಾಸ್ ಎಲ್ಲ ಮಾಡ್ತೇವೆ. ನಮ್ಮ ಸಂಗತಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಗರ ಬಿಟ್ರು ಅಂತೇಳಿ, ಸುರೇಶ್ ಬಾಯಿ, ಇವರು ನಮ್ಮ ಜೊತೆ ಬರ್ತಾರೆ. 3 ಜನ ಸೇರಿ ಆ ಕೆಲಸ ಮಾಡ್ತೇವೆ. ಇಡೀ ನಮ್ಮ ತಾಲೂಕಿಂದೇ ಮಾಡ್ತಾ ಇದ್ದೇವೆ ನಾವು. ಯಾರು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಬಂದಾಗ ನಾವು ಬರೀ ಪ್ರತಿ ತಿಂಗಳು 25ಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ನಾವು ಅದು ಏನೇನು ಡಾಕ್ಯುಮೆಂಟ್ಸ್ ಏನ್ ಬೇಕಲ್ಲ ಅದನ್ನೆಲ್ಲ ನಾವು ಮಾಡ್ತೀವಿ. ಅದನ್ನೆಲ್ಲ ಈ 3 ವರ್ಷದಲ್ಲಿ ಮಾಡಿದ್ರೆ ಕಂಟಿನ್ಯೂ ಇರ್ತದೆ. ನಾವು ರಾಜಕೀಯಕ್ಕೆ ಇರ್ದೇ ಹೋಗಿ ಆ ಪ್ರೋಗ್ರಾಮ್ ಬಿಡೋದಿಲ್ಲ. ಸೋಷಿಯಲ್ ವರ್ಕ್. ಸರ್, ಇವಾಗ ನಿಮ್ಗೆ ಇನ್ನೂ 2 ವರ್ಷ ಟೈಮ್ ಇದೆ. 2 ವರ್ಷ ಟೈಮಲ್ಲಿ ಇನ್ನು ಯಾವ ರೀತಿ ಒಂದು ಸುಧಾರಣೆ ತರೋಣ ಅಂತ ಅನ್ಕೊಂಡಿದ್ದೀರಾ ನಿಮ್ಮೂರನ್ನ? ನಮ್ಮೂರಿಂದ ಅಂದ್ರೆ ನಮ್ಗೆ ನಾವೊಂದು
ಮೊದ್ಲೇ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಆ ಪ್ಲಾನ್ ಅನ್ನ ಮುಗಿಸ್ಬೇಕು. ಈಗ ಕೆಲವು ಪಿಚಿಂಗ್ ಗಳು ಇದಾವೆ, ರೋಡ್ಸ್ ಇದಾವೆ, ಕಡೆಗೆ SC/ST ಮನೆಗಳು ಕೊಡ್ಬೇಕು ಬಹಳ. ಆ ಮನೆ ಎಲ್ಲ ಕೊಟ್ಟು ಅದನ್ನ ನಾವು ಇನ್ನು 2.5 ವರ್ಷದಲ್ಲಿ ನಮ್ದಷ್ಟು ಮುಗಿಸ್ಬೇಕು ಒಂದು ಪ್ಲಾನ್ ಇಟ್ಕೊಂಡಿದ್ದೀವಿ. ಸರ್, ಇವಾಗ ಈ 3 ವರ್ಷದಲ್ಲಿ ಯಾರಿಗಾದ್ರೂ ನಿಮ್ ಕಡೆಯಿಂದ ಹಿಂದಿನ ಅವಧಿ ಆಗಿರ್ಲಿ ಈ ಅವಧಿ ಆಗಿರ್ಲಿ ಬಡವ್ರಿಗೆ ಮನೆ ಅಂತ ಕೊಡ್ತಾರೆ, ಸೊ ನಿಮ್ ಕಡೆಯಿಂದ ಒಂದ್ ಎಷ್ಟು ಜನಕ್ಕೆ ಮನೆ ಕೊಡ್ಸಿರ್ಬೋದು ಸರ್? ನಾವು ಈಗ 2 ವಾರ್ಡಿನ ಸೇರಿ ಹೇಳ್ತೇನೆ. ಆ ವಾರ್ಡಿನ ಸುಮಾರು 67 ಮನೆ ಕೊಟ್ಟಿದ್ರು. ನಾವೀಗ 67 ಮನೆ 13 ವರ್ಷದೊಳಗೆ 13 ವರ್ಷದಲ್ಲಿ ನಿಮ್ ಕಡೆ 67 ಮನೆ ನಾವು ಕೊಡ್ಸಿದ್ದೇವೆ. 67 ಮನೆ ನಿಮ್ ಕಡೆಯಿಂದ ಕೊಡ್ಸಿದ್ದೇವೆ. ಸೊ ಇನ್ನು 2 ವರ್ಷದಲ್ಲಿ ಈ ಫೀಲ್ಡ್ ಒಳಗೂ ಒಂದು 6 ಮನೆ, ಈಗ ಈ ಬಜೆಟ್ ಒಳಗೂ ಒಂದು 6 ಮನೆ ಉಂಟು. 6 ಮನೆ ಕೊಡ್ಸಿದ್ದೇವೆ. ಸೊ 2 ವರ್ಷದಲ್ಲಿ ಇನ್ನು ಇದೆಲ್ಲ ರೋಡ್ ಆಗ್ಲಿ, ಗಟಾರ ಮತ್ತೆ SC/ST ಮನೆ ಇನ್ನೂ ಸುಧಾರಣೆ ಆಸೆ ಇದೆ. ಮುಂದೆ ಜನ ಆಸೆ ಮಾಡಿದ್ರೆ ಮುಂದೆ ಅವಕಾಶ ಸಿಕ್ಕರೆ ಇನ್ನೂ ಹೆಚ್ಚಿನ ಇದ್ರಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ. ಸರ್, ಇವಾಗ ನಿಮ್ಗೆ ನಿಮ್ ಕುಟುಂಬದಿಂದ ರಾಜಕೀಯಕ್ಕೆ ಬಂದಿರೋರು ನೀವೇ ಫಸ್ಟ್ ಅಥವಾ ಹಿಂದ್ಗಡೆ ಯಾರಾದ್ರೂ ಇದ್ರ? ಇಲ್ಲ, ನಾವೇ ಫಸ್ಟ್. ಮತ್ತೆ ಯಾರು ನಮ್ಮ ಕುಟುಂಬದಲ್ಲಿ ರಾಜಕೀಯ ಯಾರು ಇಲ್ಲ. ಸರ್, ನೀವೇ ಫಸ್ಟ್ ರಾಜಕೀಯಕ್ಕೆ ಬಂದ್ರಿ, ನಿಮ್ಮಿಂದಾನೇ ಶುರು ಆಗಿದೆ ರಾಜಕೀಯ ನಿಮ್ಮ ಕುಟುಂಬದಲ್ಲಿ. ಸೊ 3 ಪೀರಿಯಡ್ ಗೆದ್ದು ಬಂದಿದ್ರ. ಸೊ ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ಮನೆಯವ್ರ ಜೊತೆ ಆಗ್ಲಿ ನಿಮ್ ಗೆಳೆಯರ ಜೊತೆ ಆಗ್ಲಿ ಯಾವ ರೀತಿ ಒಂದು ಸಂತೋಷನ ವ್ಯಕ್ತಪಡಿಸ್ಕೊಂಡ್ರಿ? ಈಗ ಮನೆಯಲ್ಲಿ ರಾಜಕಾರಣ ಬಂದ ನಂತರ ಮನೆ ಬದಿಗೆ ಬಾಳ್ ಉಳಿಲಿಕ್ಕೆ ಆಗ್ತಾ ಇಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಈಗ ಏನಾದ್ರು ಒಂದು ವಿಶೇಷ ಇರ್ತದೆ ಮನೆಗೆ, ಅದೇ ಟೈಮಿಗೆ ಇಲ್ಲಿ ಏನಾದ್ರು ಕಾರ್ಯಕ್ರಮಕ್ಕೆ ಬರ್ಬೇಕು, ವಿಶೇಷಕ್ಕೆ ಉಳಿಲಿಕ್ಕೆ ಆಗುದಿಲ್ಲ. ಅದೇ ಸ್ವಲ್ಪ ಪ್ರಾಬ್ಲಮ್ ಬಿಟ್ರೆ ಮತ್ತೇನು ಪ್ರಾಬ್ಲಮ್ ಇಲ್ಲ. ಒಂದು ಜನಸೇವೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಜನಸೇವೆಗೆ ರೆಡಿ. ಸರ್, ಇವಾಗ ನಿಮ್ಗೆ ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು ಸ್ಫೂರ್ತಿ ಅಂತ ಯಾರಾದ್ರೂ ಇದಾರ? ನಮ್ಗೆ ರಾಜಕೀಯ ಬರ್ಲಿಕ್ಕೆ ಒಂದನೇದಾಗಿ ನರಸಿಂಹ ನಾಯ್ಕ ಅಂತ ಹೇಳಿ ನಮ್ದು ಅವರೇ ನಮ್ ಗುರು. ಎರಡನೇದಾಗಿ ನಮ್ಮ ಹೆಬ್ಬಾರ್ ಸಾಹೇಬ್ರು ನಮ್ಮ ಪಕ್ಷದ ಲೀಡ್ರು. ಅವರಿಬ್ರು ನಮ್ ಗುರು. ಕಡೆ ಊರೊಳಗೆ ಬಹಳ ಜನ ಹಿರಿಯರಿದ್ದಾರೆ. RR ಹೆಗ್ಡ್ರು, ಮಲ್ಸೇರಾಯರು, MR ಹೆಗ್ಡ್ರು, ಇವರೆಲ್ಲ ನಮ್ಮ ಸಹಪಾಠಿಗಳು. ಸೊ ಇವ್ರಿಗೆಲ್ಲ ನಮ್ಮ ಮೂಲಕ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಅವರಿಗೆಲ್ಲ ನಮ್ಗೆ ಇಷ್ಟು ದಿವಸ ಈ ಒಂದ್ ಮಟ್ಟಕ್ಕೆ ಬೆಳೆಸಿದಕ್ಕೆ ಅವರಿಗೆಲ್ಲ ಕೃತಜ್ಞತೆ ಹೇಳ್ತಾರೆ. ಸರ್, ಇವಾಗ ನಿಮ್ಗೆ ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಬೆಳಿಬೇಕಂತ ಒಂದು ಆಸೆ ಇದೆಯಾ ಸರ್? ಹೌದು, ನಾವು ಆಸೆ ಅಂದ್ರೆ ಮನಸ್ಸಿಗೆ ದೊಡ್ಡದಲ್ವಾ, ಆಸೆ ಇರ್ತದೆ. ಅವಾಗ ಆಸೆಗೆ ತಕ್ಕಂತೆ ಮುಂದೆ ನಮ್ಗೆ ಅನುಗುಣ ಆಗ್ಬೋದು ನಾವು ಅನ್ಕೊಂಡಿದ್ದೀರಾ. ಸರ್, ಇವಾಗ ನಿಮ್ಮ ಊರಿನ ಜನ ನಿಮ್ಮನ್ನ ಮತ ಹಾಕಿ ಗೆಲ್ಸಿ 3 ಪೀರಿಯಡ್ ತಗೊಂಡ್ ಬಂದಿದ್ದಾರೆ. ಸೊ ಅವ್ರಿಗೆ ನಿಮ್ ಕಡೆಯಿಂದ ಏನೆಲ್ಲ ಆಗ್ಬೇಕು ಕೆಲಸ ಕಾರ್ಯಗಳನ್ನ ಅವರಿಗೆ ಜನಸೇವೆ ಮಾಡಿದೀರಾ. ಸೊ ನಮ್ಮ ಮೂಲಕ ನಿಮ್ ಮತದಾರರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಮತದಾರರಿಗೆ ನಾವು ಪ್ರಥಮವಾಗಿ ಅಭಿನಂದನೆ ಹೇಳ್ತೇನೆ. ನನ್ಗೆ ಈ ಮಟ್ಟಕ್ಕೆ ಬೆಳೆಸಿದವ್ರೆ ಮತದಾರರು. 3 ಪೀರಿಯಡ್ ಗೆದ್ದು ಕಳಿಸಿದವ್ರು ಮತದಾರೇ ನಮ್ ದೇವ್ರು. ಮತದಾರ ಇಲ್ಲ ಅಂದ್ರೆ ನಾವು ಈ ಮಟ್ಟಕ್ಕೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ಲ. ಮತದಾರೇ ನಮ್ ದೇವ್ರು. ಅವ್ರಿಗೆ ನಾನು ನಿಮ್ಮ ಮೂಲಕ ಅಭಿನಂದನೆಗಳು ಹೇಳಕ್ ಇಷ್ಟಪಡ್ತೀರಾ? ಸರಿ ಸರ್, ಎಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಕ್ಯಾಮ್ರಾಮನ್ ಸಂದೀಪ್ ಜೊತೆ ಗೌರವ್, 24x7 ಕರ್ನಾಟಕ.com.